ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 42ನೇ ಎಸಿಎಂಎಂ ಕೋರ್ಟ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನ ಆವರಣದಲ್ಲಿ ಇರುವಂತಹ 42nd ಎಸಿಎಂಎಂ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾರೆ. ಕೋರ್ಟ್ನಲ್ಲಿ ಕಿಕ್ಕಿರಿದು ಸೇರಿದೆ ವಕೀಲರ ಸಮೂಹ. ಜಸ್ಟ್ ಇಮ್ಯಾಜಿನ್ ಎ ಕೋರ್ಟ್ ಹಾಲ್ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. 42ನೇ ಎಸಿಎಂಎಂ ಕೋರ್ಟ್, SIT ಅಧಿಕಾರಿಗಳು, SIT ಪರ ವಕೀಲರು ಟೀಮು, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆಮೇಲೆ ಆರೋಪಿ ಪ್ರಜ್ವಲ್ ಪರ ವಕೀಲರು, ಅರುಣ್ ಅವರ ಟೀಮು ಸ್ವಲ್ಪ ಹೊತ್ತಿನಲ್ಲೇ ಕೋರ್ಟ್ ಹಾಲ್ಗೆ ಬರ್ತಾರೆ. ಏನು ಊಟದ ಸಮಯ? ಐ ಆಮ್ ನಾಟ್ ಶೋರ್, ಮೇ ಬಿ ಎಸ್. ಐ ಥಿಂಕ್ ಬೆಂಚ್ ಮೇಲೆ ಪ್ರಜ್ವಲ್ ರೇವಣ್ಣ ಈಗ ಕುಳಿತುಕೊಂಡಿದ್ದಾರಲ್ಲ, ಒಂದು 2 ಗಂಟೆಗೆ ನನ್ನ ಪ್ರಕಾರ ಪ್ರೊಸೀಡಿಂಗ್ಸ್ ಪಟ್ಟನ್ ಶುರು ಆಗ್ಬೋದಾ ಅಂತಾರೆ. SIT ಮಹಿಳಾಧಿಕಾರಿಗಳ ಸುಪರ್ದಿಯಲ್ಲಿ ಪ್ರಜ್ವಲ್ ಇದ್ದಾರೆ. ಇನ್ನೊಂದು 3 ನಿಮಿಷದಲ್ಲಿ ನನ್ನ ಪ್ರಕಾರ, ಅಥವಾ ಇನ್ನೊಂದು 10 ನಿಮಿಷದ ಒಳಗಾಗಿ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗಬಹುದು ಅನ್ಸತ್ತೆ. SK ಮಂಜುನಾಥ್ನೇ ಮಾತನಾಡಿಸ್ಬಿಡೋಣ. ವಾಟ್ಸ್ ಹ್ಯಾಪನಿಂಗ್ ಮಂಜು, ಏನಾಗ್ತಾ ಇದೆ? ಚಂದ್ರಶರ್ಮ, ಏನು ಅತ್ಯಾಚಾರ ಪ್ರಕರಣ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರಾತ್ರಿ SIT ಅಧಿಕಾರಿಗಳಿಂದ ಬಂಧನಕ್ಕೊಳಗಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. 42ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥ SIT ಅಧಿಕಾರಿಗಳು ಮೊದಲಿಗೆ ಏನು ಜಡ್ಜ್ ಬೆಂಚ್ಗೆ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ರು. ಆದ್ರೆ ಜಡ್ಜ್ ಬರೋದು ತಡ ಆಗುತ್ತೆ. ಹಾಗಾಗಿ 3 ಗಂಟೆಗೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಒಂದು ಸೂಚನೆಯನ್ನ ಅವರ ಅಮೀನಾ ಅವರು, ಒಂದು SITಯ ಒಂದು ಇನ್ವೆಸ್ಟಿಗೇಷನ್ ತಂಡ ಏನಿದೆ ಅವರಿಗೆ ಮತ್ತೆ ಅವರ ಪರವಾಗಿ ಬಂದಿದ್ದಕ್ಕಂತ ವಕೀಲರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ಏನು ತೀವ್ರ ಬಂದೋಬಸ್ತ್ ನಲ್ಲಿ ಕರ್ಕೊಂಡ್ ಬಂದಿದ್ದಂತ ಪ್ರಜ್ವಲ್ ರೇವಣ್ಣ ಆರೋಪಿಯನ್ನ ಅದೇ ಕೋರ್ಟ್ ಅಲ್ಲಿ ಮುಂಭಾಗಿರ್ತಕ್ಕಂತ ಒಂದು PPಯ ಚೇರ್ ಮೆಂಬರ್ ಏನೈತೆ, ಕ್ಯಾಬಿನ್ ಇರುತ್ತೆ, ಆ ಕ್ಯಾಬಿನ್ ಅಲ್ಲಿ ಕೂರಿಸಿ ಒಂದು SIT ಅಧಿಕಾರಿಗಳು ಅಲ್ಲಿ ಒಂದು ಭದ್ರತೆಯನ್ನ ಒದಗಿಸಿದ್ದಾರೆ. ಯಾಕಂತಂದ್ರೆ ಇವತ್ತು ಹೈ ಪ್ರೊಫೈಲ್ ಕೇಸ್ ಆಗಿರ್ತಕ್ಕಂಥದ್ದು, ಜೊತೆಗೆ ಪ್ರಜ್ವಲ್ ರೇವಣ್ಣ ಒಬ್ಬ ಸಂಸದರಾಗಿದ್ದಾರೆ, ಆತನನ್ನ ಬಂಧನ ಮಾಡಿ ಕರ್ಕೊಂಡ್ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಕೀಲರು, ಕೋರ್ಟ್ ಏನು ಆವರಣ ಇದೆ, ಕೋರ್ಟ್ ಹಾಲ್ ಏನಿದೆ, ಸಾಕಷ್ಟು ವಕೀಲರು ಜೊತೆಗೆ ಸಾರ್ವಜನಿಕರಿಂದ ಕಿಕ್ಕಿರಿದು ತುಂಬಿತ್ತು. ಹಾಗಾಗಿ ಯಾರಾದ್ರೂ, ಯಾಕಂತಂದ್ರೆ ನಿನ್ನೆಯಷ್ಟೇ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನ ಸಹ ನಡೆಸಲಾಗಿತ್ತು. ಜೊತೆಗೆ ಕೋರ್ಟ್ ಆವರಣದಲ್ಲಿ ಯಾರಾದ್ರೂ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಹಲ್ಲೆ ಮಾಡೋದು ಅಥವಾ ಏನಾದ್ರು ಅವರ ಮೇಲೆ ಏನಾದ್ರು ವಸ್ತುಗಳನ್ನ ಬಿಸಾಕೋದಿರ್ಬೋದು, ಕೋಪವನ್ನ ವ್ಯಕ್ತಪಡಿಸಬಹುದು, ಈ ರೀತಿಯಾಗಿ ಮಾಹಿತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಹೊರಗಡೆ ಬಿಡದೆ ಏನು ಕೋರ್ಟ್ ಹಾಲ್ ಮುಂಭಾಗಿರ್ತಕ್ಕಂಥ PPಯ ಒಂದು ಕ್ಯಾಬಿನ್ ಏನಿದೆ, ಆ ಕ್ಯಾಬಿನ್ ಒಳಗಡೆ ಕೂರಿಸಿ ಅವರಿಗೆ ಒಂದು ಭದ್ರತೆಯನ್ನ ಸದ್ಯಕ್ಕೆ ಒದಗಿಸಿದ್ದಾರೆ. ಇನ್ನೇನು ಈಗ ಸಮಯ 2 ಗಂಟೆ 3 ಗಂಟೆ ಅಂದ್ರೆ ಇನ್ನು 1 ಗಂಟೆಗಳ ಕಾಲ ಅವರನ್ನ ಅಲ್ಲೇ ಕೂರಿಸಿ ಅವರಿಗೆ ಭದ್ರತೆ ಒದಗಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 3 ಗಂಟೆ ಬಳಿಕ, 3 ಗಂಟೆ ಸರಿಸುಮಾರಿಗೆ 3 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಈಗಾಗಲೇ ರಿಮೈಂಡಿಂಗ್ ಅಪ್ಲಿಕೇಶನ್ ಅನ್ನ ಸಹ ಸಿದ್ಧಪಡಿಸ್ಕೊಂಡು ಬಂದಿರ್ತಕ್ಕಂಥ SIT ಅಧಿಕಾರಿಗಳು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಗುತ್ತೆ, ಜೊತೆಗೆ ಅವರು ವಿಚಾರಣೆಗೆ ಇರ್ಬೋದು, ಸ್ಥಳ ಹಾಜರು ಇರ್ಬೋದು, ಜೊತೆಗೆ ಸಂತ್ರಸ್ತರು ಕೊಟ್ಟಿರ್ತಕ್ಕಂಥ ಒಂದು 64 ಸ್ಟೇಟ್ಮೆಂಟ್ ಏನಿದೆ, ಆ ಹೇಳಿಕೆಗಳ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡೋದಿರ್ಬೋದು, ವಿವಿಧ ಸ್ಥಳಗಳಿಗೆ ಕರ್ಕೊಂಡೋಗಿ ಹೊಳೆನರಸೀಪುರ, ಹಾಸನ, ಜೊತೆಗೆ ಬೆಂಗಳೂರಿನ ಬಸವನಗುಡಿ ಈ ಸ್ಥಳಗಳಲ್ಲಿ ಅವ್ರು ಏನು ದೂರು ಕೊಟ್ಟಿದ್ದಾರೆ ಆ ಸ್ಥಳಗಳಲ್ಲಿ ಹಾಜರು ಮಾಡೋದಕ್ಕೆ ಕಸ್ಟಡಿಗೆ ಕೊಡುವಂತ ಎಲ್ಲಾ ಸಾಧ್ಯತೆಗಳನ್ನ ಇಲ್ಲಿ ರಿಮೈಂಡಿಂಗ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಆಲಿಸ್ತಕ್ಕಂಥ ನ್ಯಾಯಾಧೀಶರು ಕಸ್ಟಡಿಗೆ ಕೊಡ್ತಾರೋ ಅಥವಾ ಜೇಸಿಗೆ ಕೊಡ್ತಾರೋ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಚಂದ್ರಶರ್ಮಾ, ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.